ಇನ್ನು ದಸರಾ ನಾಡ ಹಬ್ಬವೋ ಒಂದು ಧರ್ಮದ ಹಬ್ಬವೋ ಮೊದಲು ಈ ತರ್ಕಕ್ಕೆ ಉತ್ತರವನ್ನು ಕಂಡುಕೊಳ್ಳಬೇಕು. ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫೀಕ್ ಸಾ ಅದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ ಜಾತ್ಯತೀತ ತತ್ವ ಹೊಂದಿರುವವರು, ಇಸ್ಲಾಂ ಧರ್ಮಕ್ಕಿಂತ ಹೆಚ್ಚು ಕನ್ನಡಕ್ಕೆ ಕೊಡುಗೆ ಕೊಟ್ಟವರು. ದಸರಾ ನಾಡ ಹಬ್ಬವಾದ್ರೆ ಬಾನು ಮುಷ್ತಾಕ್ ಹೋಗಬಹುದು. ಮುಸ್ಲಿಮರಿಗೆ ಮಾಡಬೇಕಾದ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು, ಬಹಳ ಇದೆ, ಅದರ ಕಡೆ ಗಮನ ಕೊಡಲಿ. ಹೀಗಂತ ಬೆಂಗಳೂರಲ್ಲಿ ಮುಸ್ಲಿಂ ನಾಯಕ ಶಫೀಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಿಚಾರ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂತ ಸರ್ಕಾರ ಮಾಡಬೇಕಂತ ತುಂಬಾ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷ ಮಾಡಿದ್ರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ ಬಿಂಬಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದು ಸರಿಯಲ್ಲ. ನಾವು ಯಾರು ಕೇಳುವುದಿಲ್ಲ, ಬಾನು ಮುಷ್ತಾಕು ಕೇಳಿಲ್ಲ ನಮ್ಮನ್ನು ಅಧ್ಯಕ್ಷ ಮಾಡಿ ಅಂತ. ಆದ್ದರಿಂದ ಮುಸ್ಲಿಂ ಸಮುದಾಯದ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ. ಮುಸಲ್ಮಾನರ ಸಮಸ್ಯೆ ತುಂಬಾ ಇದೆ. ಅದು ಸರ್ಕಾರ ಬೇಕಾದ ರೀತಿಯಲ್ಲಿ ಆ ಸಮಸ್ಯೆ ಪರಿಹಾರ ಆಗಬೇಕು. ಅದು ಬಿಟ್ಟು ಇದು ಬಾನು ಮುಷ್ತಾಕ್ ಅವರನ್ನು ಅಧ್ಯಕ್ಷ ಮಾಡಿ ಅದು ಇಡೀ ಮುಸ್ಲಿಂ ಸಮುದಾಯಕ್ಕೆ ನಾವೇನೋ ಮಾಡಿದ್ದೀವಿ ಅಂತ ತಿಳಿಯುವುದು ಸರಿಯಲ್ಲ. ಅದೇ ರೀತಿಯಲ್ಲಿ ಮುಸಲ್ಮಾನರಿಗೆ ಸರ್ಕಾರ ಎಲ್ಲವೂ ಮಾಡಿಕೊಟ್ಟಿದೆ, ಬರೇ ಬಾನು ಮುಷ್ತಾಕ್ ಅವರನ್ನ ಅಧ್ಯಕ್ಷೆಯನ್ನು ಮಾಡಿ ಅಂತ ಅದನ್ನು ವಿರೋಧ ಪಕ್ಷದವರು ತಿಳಿಯುವುದು ಅದು ಸರಿಯಲ್ಲ. ಒಂದು ವಿಚಾರ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂತ ಸರ್ಕಾರ ಮಾಡಬೇಕಂತ ತುಂಬಾ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷ ಮಾಡಿದ್ರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ. ಇನ್ನು ದಸರಾ ನಾಡ ಹಬ್ಬವೋ ಒಂದು ಧರ್ಮದ ಹಬ್ಬವೋ ಮೊದಲು ಈ ತರ್ಕಕ್ಕೆ ಉತ್ತರವನ್ನು ಕಂಡುಕೊಳ್ಳಬೇಕು. ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫೀಕ್ ಸಾ ಅದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ ಜಾತ್ಯತೀತ ತತ್ವ ಹೊಂದಿರುವವರು, ಇಸ್ಲಾಂ ಧರ್ಮಕ್ಕಿಂತ ಹೆಚ್ಚು ಕನ್ನಡಕ್ಕೆ ಕೊಡುಗೆ ಕೊಟ್ಟವರು. ದಸರಾ ನಾಡ ಹಬ್ಬವಾದ್ರೆ ಬಾನು ಮುಷ್ತಾಕ್ ಹೋಗಬಹುದು. ಮುಸ್ಲಿಮರಿಗೆ ಮಾಡಬೇಕಾದ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು, ಬಹಳ ಇದೆ, ಅದರ ಕಡೆ ಗಮನ ಕೊಡಲಿ. ಹೀಗಂತ ಬೆಂಗಳೂರಲ್ಲಿ ಮುಸ್ಲಿಂ ನಾಯಕ ಶಫೀಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಿಚಾರ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂತ ಸರ್ಕಾರ ಮಾಡಬೇಕಂತ ತುಂಬಾ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷ ಮಾಡಿದ್ರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ ಬಿಂಬಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದು ಸರಿಯಲ್ಲ. ನಾವು ಯಾರು ಕೇಳುವುದಿಲ್ಲ, ಬಾನು ಮುಷ್ತಾಕು ಕೇಳಿಲ್ಲ ನಮ್ಮನ್ನು ಅಧ್ಯಕ್ಷ ಮಾಡಿ ಅಂತ. ಆದ್ದರಿಂದ ಮುಸ್ಲಿಂ ಸಮುದಾಯದ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ. ಮುಸಲ್ಮಾನರ ಸಮಸ್ಯೆ ತುಂಬಾ ಇದೆ. ಅದು ಸರ್ಕಾರ ಬೇಕಾದ ರೀತಿಯಲ್ಲಿ ಆ ಸಮಸ್ಯೆ ಪರಿಹಾರ ಆಗಬೇಕು. ಅದು ಬಿಟ್ಟು ಇದು ಬಾನು ಮುಷ್ತಾಕ್ ಅವರನ್ನು ಅಧ್ಯಕ್ಷ ಮಾಡಿ ಅದು ಇಡೀ ಮುಸ್ಲಿಂ ಸಮುದಾಯಕ್ಕೆ ನಾವೇನೋ ಮಾಡಿದ್ದೀವಿ ಅಂತ ತಿಳಿಯುವುದು ಸರಿಯಲ್ಲ. ಅದೇ ರೀತಿಯಲ್ಲಿ ಮುಸಲ್ಮಾನರಿಗೆ ಸರ್ಕಾರ ಎಲ್ಲವೂ ಮಾಡಿಕೊಟ್ಟಿದೆ, ಬರೇ ಬಾನು ಮುಷ್ತಾಕ್ ಅವರನ್ನ ಅಧ್ಯಕ್ಷೆಯನ್ನು ಮಾಡಿ ಅಂತ ಅದನ್ನು ವಿರೋಧ ಪಕ್ಷದವರು ತಿಳಿಯುವುದು ಅದು ಸರಿಯಲ್ಲ. ಒಂದು ವಿಚಾರ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂತ ಸರ್ಕಾರ ಮಾಡಬೇಕಂತ ತುಂಬಾ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷ ಮಾಡಿದ್ರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ. ಇನ್ನು ದಸರಾ ನಾಡ ಹಬ್ಬವೋ ಒಂದು ಧರ್ಮದ ಹಬ್ಬವೋ ಮೊದಲು ಈ ತರ್ಕಕ್ಕೆ ಉತ್ತರವನ್ನು ಕಂಡುಕೊಳ್ಳಬೇಕು. ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫೀಕ್ ಸಾ ಅದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ ಜಾತ್ಯತೀತ ತತ್ವ ಹೊಂದಿರುವವರು, ಇಸ್ಲಾಂ ಧರ್ಮಕ್ಕಿಂತ ಹೆಚ್ಚು ಕನ್ನಡಕ್ಕೆ ಕೊಡುಗೆ ಕೊಟ್ಟವರು. ದಸರಾ ನಾಡ ಹಬ್ಬವಾದ್ರೆ ಬಾನು ಮುಷ್ತಾಕ್ ಹೋಗಬಹುದು. ಮುಸ್ಲಿಮರಿಗೆ ಮಾಡಬೇಕಾದ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು, ಬಹಳ ಇದೆ, ಅದರ ಕಡೆ ಗಮನ ಕೊಡಲಿ. ಹೀಗಂತ ಬೆಂಗಳೂರಲ್ಲಿ ಮುಸ್ಲಿಂ ನಾಯಕ ಶಫೀಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಿಚಾರ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂತ ಸರ್ಕಾರ ಮಾಡಬೇಕಂತ ತುಂಬಾ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷ ಮಾಡಿದ್ರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ ಬಿಂಬಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದು ಸರಿಯಲ್ಲ. ನಾವು ಯಾರು ಕೇಳುವುದಿಲ್ಲ, ಬಾನು ಮುಷ್ತಾಕು ಕೇಳಿಲ್ಲ ನಮ್ಮನ್ನು ಅಧ್ಯಕ್ಷ ಮಾಡಿ ಅಂತ. ಆದ್ದರಿಂದ ಮುಸ್ಲಿಂ ಸಮುದಾಯದ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ. ಮುಸಲ್ಮಾನರ ಸಮಸ್ಯೆ ತುಂಬಾ ಇದೆ. ಅದು ಸರ್ಕಾರ ಬೇಕಾದ ರೀತಿಯಲ್ಲಿ ಆ ಸಮಸ್ಯೆ ಪರಿಹಾರ ಆಗಬೇಕು. ಅದು ಬಿಟ್ಟು ಇದು ಬಾನು ಮುಷ್ತಾಕ್ ಅವರನ್ನ ಅಧ್ಯಕ್ಷ
ಅಧ್ಯಕ್ಷೆ ಮಾಡಿ ಅದು ಇಡೀ ಮುಸ್ಲಿಂ ಸಮುದಾಯಕ್ಕೆ ನಾವೇನೋ ಮಾಡಿದ್ದೀವಿ ಅಂತ ತಿಳಿಯೋದು ಸರಿಯಲ್ಲ. ಅದೇ ರೀತಿಯಲ್ಲಿ ಮುಸಲ್ಮಾನರಿಗೆ ಸರ್ಕಾರ ಎಲ್ಲವೂ ಮಾಡಿಕೊಟ್ಟಿದೆ, ಬರೇ ಬಾನು ಮುಷ್ತಾಕ್ ಅವರನ್ನ ಅಧ್ಯಕ್ಷೆಯನ್ನು ಮಾಡಿ ಅಂತ ಅದನ್ನು ವಿರೋಧ ಪಕ್ಷದವರು ತಿಳಿಯುವುದು ಅದು ಸರಿಯಲ್ಲ. ಒಂದು ವಿಚಾರ ಅಂತ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂತ ಸರ್ಕಾರ ಮಾಡಬೇಕಂತ ತುಂಬಾ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷೆ ಮಾಡಿದ್ರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ. ಇನ್ನು ದಸರಾ ನಾಡ ಹಬ್ಬವೋ ಒಂದು ಧರ್ಮದ ಹಬ್ಬವೋ, ಮೊದಲು ಈ ತರ್ಕಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕು. ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫಿ ಅದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ ಜಾತ್ಯತೀತ ತತ್ವ ಹೊಂದಿರುವವರು, ಇಸ್ಲಾಂ ಧರ್ಮಕ್ಕಿಂತ ಹೆಚ್ಚು ಕನ್ನಡಕ್ಕೆ ಕೊಡುಗೆ ಕೊಟ್ಟವರು. ದಸರಾ ನಾಡ ಹಬ್ಬವಾದ್ರೆ ಬಾನು ಮುಷ್ತಾಕ್ ಹೋಗಬಹುದು. ಮುಸ್ಲಿಮರಿಗೆ ಮಾಡಬೇಕಾದ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು, ಬಹಳ ಇದೆ, ಅದರ ಕಡೆ ಗಮನ ಕೊಡಲಿ ಹೀಗಂತ ಬೆಂಗಳೂರಲ್ಲಿ ಮುಸ್ಲಿಂ ನಾಯಕ ಶಫಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಿಚಾರ ಅಂತ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂತ ಸರ್ಕಾರ ಮಾಡಬೇಕಂತ ತುಂಬಾ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷೆ ಮಾಡಿದ್ರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ ಬಿಂಬಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದು ಸರಿಯಲ್ಲ. ನಾವು ಯಾರು ಕೇಳುವುದಿಲ್ಲ, ಬಾನು ಮುಷ್ತಾಕು ಕೇಳಿಲ್ಲ ನಮ್ಮನ್ನು ಅಧ್ಯಕ್ಷೆ ಮಾಡಿ ಅಂತ. ಆದ್ದರಿಂದ ಮುಸ್ಲಿಂ ಸಮುದಾಯದ ಸಮಸ್ಯೆಗಳು ಪರಿಹಾರ ಆಗುವುದೂ ಇಲ್ಲ. ಮುಸಲ್ಮಾನರ ಸಮಸ್ಯೆ ತುಂಬಾ ಇದೆ, ಅದು ಸರ್ಕಾರ ಬೇಕಾದ ರೀತಿಯಲ್ಲಿ ಆ ಸಮಸ್ಯೆ ಪರಿಹಾರ ಆಗಬೇಕು. ಅದು ಬಿಟ್ಟು ಇದು ಬಾನು ಮುಷ್ತಾಕ್ ಅವರನ್ನು ಅಧ್ಯಕ್ಷೆ ಮಾಡಿ ಅದು ಇಡೀ ಮುಸ್ಲಿಂ ಸಮುದಾಯಕ್ಕೆ ನಾವೇನೋ ಮಾಡಿದ್ದೀವಿ ಅಂತ ತಿಳಿಯೋದು ಸರಿಯಲ್ಲ. ಅದೇ ರೀತಿಯಲ್ಲಿ ಮುಸಲ್ಮಾನರಿಗೆ ಸರ್ಕಾರ ಎಲ್ಲವೂ ಮಾಡಿಕೊಟ್ಟಿದೆ, ಬರೇ ಬಾನು ಮುಷ್ತಾಕ್ ಅವರನ್ನ ಅಧ್ಯಕ್ಷೆಯನ್ನು ಮಾಡಿ ಅಂತ ಅದನ್ನು ವಿರೋಧ ಪಕ್ಷದವರು ತಿಳಿಯೋದು ಅದು ಸರಿಯಲ್ಲ. ಒಂದು ವಿಚಾರ ಅಂತ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂತ ಸರ್ಕಾರ ಮಾಡಬೇಕಂತ ತುಂಬಾ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷೆ ಮಾಡಿದ್ರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ. ಇನ್ನು ದಸರಾ ನಾಡ ಹಬ್ಬವೋ ಒಂದು ಧರ್ಮದ ಹಬ್ಬವೋ, ಮೊದಲು ಈ ತರ್ಕಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕು. ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫಿ ಅದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ ಜಾತ್ಯತೀತ ತತ್ವ ಹೊಂದಿರುವವರು, ಇಸ್ಲಾಂ ಧರ್ಮಕ್ಕಿಂತ ಹೆಚ್ಚು ಕನ್ನಡಕ್ಕೆ ಕೊಡುಗೆ ಕೊಟ್ಟವರು. ದಸರಾ ನಾಡ ಹಬ್ಬವಾದ್ರೆ ಬಾನು ಮುಷ್ತಾಕ್ ಹೋಗಬಹುದು. ಮುಸ್ಲಿಮರಿಗೆ ಮಾಡಬೇಕಾದ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು, ಬಹಳ ಇದೆ, ಅದರ ಕಡೆ ಗಮನ ಕೊಡಲಿ ಹೀಗಂತ ಬೆಂಗಳೂರಲ್ಲಿ ಮುಸ್ಲಿಂ ನಾಯಕ ಶಫಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಿಚಾರ ಅಂತ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂತ ಸರ್ಕಾರ ಮಾಡಬೇಕಂತ ತುಂಬಾ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷೆ ಮಾಡಿದ್ರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ ಬಿಂಬಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದು ಸರಿಯಲ್ಲ. ನಾವು ಯಾರು ಕೇಳುವುದಿಲ್ಲ, ಬಾನು ಮುಷ್ತಾಕು ಕೇಳಿಲ್ಲ ನಮ್ಮನ್ನು ಅಧ್ಯಕ್ಷೆ ಮಾಡಿ ಅಂತ. ಆದ್ದರಿಂದ ಮುಸ್ಲಿಂ ಸಮುದಾಯದ ಸಮಸ್ಯೆಗಳು ಪರಿಹಾರ ಆಗುವುದೂ ಇಲ್ಲ. ಮುಸಲ್ಮಾನರ ಸಮಸ್ಯೆ ತುಂಬಾ ಇದೆ, ಅದು ಸರ್ಕಾರ ಬೇಕಾದ ರೀತಿಯಲ್ಲಿ ಆ ಸಮಸ್ಯೆ